ಪ್ರೈಸ್ ದ ಲಾರ್ಡ್. ದೇವರ ನಾಮಕ್ಕೆ ಸ್ತೋತ್ರ. ಕ್ರಿಸ್ತನಲ್ಲಿ ಪ್ರೀತಿಯುಳ್ಳ ದೇವಜನರೇ, ವರ್ಡ್ ಆಫ್ ಲೈಫ್ ಸಜೀವ ವಾಕ್ಯ ಈ ಕಾರ್ಯಕ್ರಮಕ್ಕಾಗಿ ಯೇಸು ಕ್ರಿಸ್ತನ ಸುಮಧುರವಾದ ನಾಮದಲ್ಲಿ ನಿಮ್ಮನ್ನು ವಂದಿಸುತ್ತೇನೆ. ದೇವರು ಒಳ್ಳೆಯವನು, ಆತನು ಯಾವಾಗಲೂ ಒಳ್ಳೆಯದನ್ನೇ ಮಾಡುವಾತನು. ಕಳೆದ ವಾರ ಒಂದು ವಾಕ್ಯದ ಮೇಲೆ ಮಾತನಾಡ್ತಿದ್ದೆ. ಕೋಪದ ಮೇಲೆ ದೊರೆತನ ಮಾಡುವುದು ಹೇಗೆ ಅಂದರೆ, ಆದಿಕಾಂಡದಲ್ಲಿ ನಾವು ಒಂದು ವಿಷಯವನ್ನು ಓದ್ತೇವೆ. ದ ಪ್ರಥಮ ಮರಣ ಅಥವಾ ಕೊಲೆ. ಬೈಬಲ್ನಲ್ಲಿ ಪ್ರಥಮ ಕೊಲೆ ಆದದ್ದು ಆದಾಮನ ಇಬ್ಬರು ಮಕ್ಕಳಲ್ಲಿ ಕಾಯಿನ ಮತ್ತು ಹೇಬೆಲ. ತಮ್ಮನಾದ ಹೇಬೆಲನ ಮೇಲೆ ಕಾಯಿನನಿಗೆ ಮತ್ಸರಾಯಿತು. ಆ ಮತ್ಸರವು ಕೋಪವನ್ನುಂಟು ಮಾಡಿತ್ತು. ಆ ಕೋಪದಿಂದ ಅವನನ್ನು ಕೊಂದೇ ಬಿಟ್ಟ. ಅಲ್ಲಿ ದೇವರೊಂದು ಮಾತು ಹೇಳ್ತಾನೆ, ಪಾಪವು ನಿನ್ನನ್ನು ವಶ ಮಾಡುವುದಕ್ಕೋಸ್ಕರ ಹೊಂಚು ಆಗ್ತಾ ಇದೆ, ಆದರೆ ನೀನು ಅದನ್ನು ವಶ ಮಾಡಬೇಕು. ದ ಸಿನ್ ಅವನನ್ನು ಸಿಕ್ಕಿಸಲಿಕ್ಕೆ, ಅವನನ್ನು ಕರಪ್ಟ್ ಮಾಡಲಿಕ್ಕೆ ಹೊಂಚು ಆಗ್ತಾ ಇದೆ. ನೀನು ಅದನ್ನು ವಶ ಮಾಡಬೇಕು. ಒಬ್ಬ ಪಾಪಕ್ಕೆ ಅಂದರೆ ಈ ಕೋಪ ಕೂಡ ಸಿನ್, ಬೈಬಲ್ನ ಪ್ರಕಾರ ಸಿನ್. ಕೋಪಕ್ಕೆ ವಶ ಆಗ್ಬೋದು ಅಥವಾ ಕೋಪವನ್ನು ಅವನು ವಶ ಮಾಡ್ಬೋದು. ಒಬ್ಬ ಕೋಪದ ಮೇಲೆ ದೊರೆತನ ಮಾಡುವುದಂದರೆ ಕೋಪವನ್ನು ಸಂಪೂರ್ಣವಾಗಿ ಅವನ ವಶದಲ್ಲಿಟ್ಟುಕೊಳ್ಳೋದು. ನೋ, ಐ ವಿಲ್ ನಾಟ್ ಆ್ಯಂಗರ್. ವಶ, ಅದರ ಮೇಲೆ ದೊರೆತನ, ಕೋಪದ ಮೇಲೆ ದೊರೆತನ. ನಾನು ಕೋಪ ಮಾಡುವುದಿಲ್ಲ, ನಾನು ಸಿಟ್ಟು ಮಾಡುವುದಿಲ್ಲ. ಕಳೆದ ವಾರ ಅದನ್ನೇ ಮಾತಾಡಿದೆ. ಇವತ್ತು ಈ ವಿಷಯವನ್ನು ಮಾತಾಡಲಿಕ್ಕೆ ನಾನು ಬಂದಿದ್ದೇನೆ. ದೇವರಿಗೆ ಸ್ತೋತ್ರ. ಕೋಪದ ಮೇಲೆ ದೊರೆತನ ಮಾಡಲಿಕ್ಕೆ ನಮ್ಮನ್ನು ಕರೆದಿದ್ದಾರೆ. ಯಾವಾಗಲೂ ನನ್ನ ಪ್ರಾರ್ಥನೆ ಅದೇ, ಸ್ವಾಮಿ, ಯಾವ ಭಾಗದಲ್ಲಿ ನಾನು ಸಿಟ್ಟುಗೊಳ್ಳದೆ ತಾಳ್ಮೆಯಲ್ಲಿ ನಾನು ನಡೆಸಲ್ಪಡಬೇಕು. ನಾನು ಸತ್ಯವೇದವನ್ನು ಓದುವಾಗ ಪೇತ್ರನನ್ನು ತುಂಬ ದುಡುಕಿನ ವ್ಯಕ್ತಿ, ಅಂದರೆ ಒಳ್ಳೆಯ ಕೆಲಸವನ್ನು ದುಡುಕಿ ಮಾಡೋದು, ಯಾವಾಗಲೂ ಅರ್ಜೆಂಟ್, ಅವಸರವೇ. ಇವನ್ ದೋಣಿಯಲ್ಲಿ ಹೋಗುವಾಗ ಯೇಸು ರೆಸರೆಕ್ಷನ್ ಬಂದ ಯೇಸುವನ್ನು ನೋಡುವಾಗ ಧುಮುಕಿ ಎಲ್ಲರಿಗಿಂತ ಮುಂದೆ ಈಜಿ ಬಂದಿದ್ದಾರೆ. ಯೇಸು ನೀರಿನಲ್ಲಿ ನಡ್ಕೊಂಡು ಬರುವಾಗ ಈತನು ನನಗೆ ನಡಿಬೇಕು ಸ್ವಾಮಿ ಅಂತ ಅಪ್ಪಣೆ ಕೇಳಿದ್ದಾನೆ. ಮತ್ತು ಯೇಸು ಮರಣವನ್ನು ತಿಳಿಸುವಾಗ ನಿನಗೆ ಆಗಬಾರದು, ನಿನಗೆ ಇದೆಲ್ಲ ಆಗಬಾರ್ದು ಅಂತ ಯೇಸುವನ್ನು ಗದರಿಸುವ ರೀತಿಯಲ್ಲಿ ಮಾತನಾಡಿದ್ದಾನೆ. ಆಮೇಲೆ ಯೇಸುವನ್ನು ಇಟ್ಕೊಳ್ಳಿಕ್ಕೆ ಜನರು ಬರುವಾಗ ಓಲೆಗಾರರು, ಪರಿಸೆಯರು, ಶಾಸ್ತ್ರಿಗಳು, ಸದ್ದುಕಾಯರು ಇವರೆಲ್ಲ ಒಟ್ಟು ಸೇರಿ ಯೇಸುವನ್ನು ಶಿಲುಬೆಗೆ ಹಾಕಲಿಕ್ಕೆ ಹಿಡ್ಕೊಂಡು ಅರೆಸ್ಟ್ ಮಾಡಲಿಕ್ಕೆ ಬರುವಾಗ ಮಲ್ಕಾನ ಎಂಬ ಆಳಿನ ಕಿವಿಯನ್ನು ತನ್ನ ಕತ್ತಿಯಿಂದ ಕಡಿದಿದ್ದಾನೆ. ಸೊ ಇಂಥ ದುಡುಕಿನ ವ್ಯಕ್ತಿ ಅವನು ತನ್ನ ಪತ್ರಿಕೆ 2ನೇ ಅಧ್ಯಾಯದಲ್ಲಿ, 1ನೇ ಪತ್ರಿಕೆ 2ನೇ ಅಧ್ಯಾಯದಲ್ಲಿ ಅದನ್ನು ಓದುವ ಬಹಳ ಸುಂದರವಾದ ವಚನ. ಅವನ ಎಷ್ಟು ಪೇಷನ್ಸ್ ನೋಡಿ ಆತನಿಗೆ. 2ನೇ ಅಧ್ಯಾಯ 19ನೇ ವಚನ. ಒಬ್ಬನು ಅನ್ಯಾಯವಾಗಿ ಬಾಧೆ ಪಡುವವನಾಗಿ ದೇವರು ನೋಡುತ್ತಾನೆಂದು ಅರಿತು ಕಷ್ಟವನ್ನು ಸಹಿಸಿಕೊಂಡರೆ ಅದು ಶ್ಲಾಘ್ಯವಾಗಿದೆ. ಇಲ್ಲಿ ಬರ್ತದೆ ವಚನ. ಓದಿಸಿ ಬ್ರದರ್, ಓದಿ ಅದು 2ನೇ ಅಧ್ಯಾಯ 20ನೇ ವಚನ. ತಪ್ಪು ಮಾಡಿ ತಪ್ಪು ಮಾಡಿ ಪೆಟ್ಟು ತಿನ್ನುವುದರಲ್ಲಿ ನೀವು ತಾಳ್ಮೆಯಿಂದ ಇದ್ದರೆ ಅದರಿಂದ ಏನು ಕೀರ್ತಿ? ಅದರಿಂದ ಏನು ಕೀರ್ತಿ? ಅನ್ಯರು ಕೂಡ ಹಾಗೇನೆ ಮಾಡ್ತಾರೆ. ತಪ್ಪು ಮಾಡಿದ್ರೆ ಸಾರಿ ಹೇಳ್ತಾರೆ, ಏನು ಕೀರ್ತಿ? ಆದರೆ ಒಳ್ಳೆಯದನ್ನು ಮಾಡಿ ಬಾಧೆ ಪಡುವುದರಲ್ಲಿ ನೀವು ತಾಳ್ಮೆಯಿಂದ ಇದ್ದರೆ ಅದು ದೇವರ ಮುಂದೆ ಶ್ಲಾಘ್ಯವಾಗಿದೆ. ಮುಂದೆ ಇದಕ್ಕಾಗಿಯೇ ನೀವು ಕರೆಯಲ್ಪಟ್ಟಿದ್ದೀರಿ. ಕೋಪ ಮಾಡಲಿಕ್ಕೆ ನಾವು ಕರೆಯಲ್ಪಡಲಿಲ್ಲ. ಕೋಪ ಮಾಡುವವರನ್ನು ಸಮಾಧಾನ ಪಡಿಸಲಿಕ್ಕೆ ನಾವು ಕರೆಯಲ್ಪಟ್ಟಿದ್ದೇವೆ. ಎಲ್ಲಿ ಸಿಟ್ಟು ಮಾಡ್ತಾರೆ, ಎಲ್ಲಿ ತುಂಬ ಆ್ಯಂಗರ್ ಆಗ್ತಾರೆ, ಅದಕ್ಕೆ ಅದೇ ಪೇತ್ರನು 5ನೇ ಅಧ್ಯಾಯದಲ್ಲಿ ದೇವ ಸೇವಕರಿಗೆ ಮಾತನಾಡ್ತಾನೆ. ಸಿಟ್ಟು ಮಾಡದಂತೆ ಅಥವಾ ಕೋಪಗೊಳ್ಳದಾಗೆ ಅವನೊಂದು ವಚನವನ್ನು ಮಾತಾಡ್ತಾನೆ. 5ನೇ ಅಧ್ಯಾಯ 1ನೇ ವಚನದಿಂದ ಓದಿ. ಸಭೆಯ ಹಿರಿಯರೇ ಜೊತೆ ಹಿರಿಯವನಾದ ನಾನು ಕ್ರಿಸ್ತನ ಬಾಧೆಗಳನ್ನು ಇಲ್ಲಿ ಕೇಳಿ. ಇಲ್ಲೊಂದು ಭಾಳ ಒಂದು ಪಾಯಿಂಟ್ ಇದೆ. ಏನಂದರೆ ಅವನು ಅಹಂಕಾರ ಇಲ್ಲ, ಅವನು ತಾಳ್ಮೆ ಮತ್ತು ಸಮಾಧಾನದಿಂದ ಕೂಡಿದ ವ್ಯಕ್ತಿ. ಅವನಿಗೆ ಗೊತ್ತುಂಟು, ಇದು ಸೇವೆ ನನ್ನದಲ್ಲ, ನನಗೆ ವಹಿಸಿಕೊಡಲ್ಪಟ್ಟ ಸೇವೆ. ನಾನಿದರ ಆನರ್ ಅಲ್ಲ, ಈ ಸೇವೆಯ ಆನರ್ ನಾನಲ್ಲ, ನನ್ನ ಕರ್ತನಾದ ಯೇಸು ನನ್ನನ್ನು ನಂಬಿಗಸ್ತನಂತ ನೆನೆಸಿ ಕೊಟ್ಟಿದ್ದಾನೆ. 1 ತಿಮೋಥೆ 2ನೇ ಅಧ್ಯಾಯದಲ್ಲಿ ಪೌಲನು ಹೇಳ್ತಾನೆ, ದೇವರು ನನ್ನನ್ನು ನಂಬಿಗಸ್ತನಂತ ನೆನೆಸಿ ತನ್ನ ಸೇವೆಯನ್ನು ನನಗೆ ಕೊಟ್ಟನು. ಇಲ್ಲಿ ಸಿಟ್ಟು ಕೆಲಸ ಮಾಡುವುದೇ ಇಲ್ಲ. ಸಿಟ್ಟು ಮಾಡಿದರೆ ಸೇವೆಯಲ್ಲಿ ಏನು ಪ್ರಯೋಜನ ಇಲ್ಲ. ದೇವರ ವಾಕ್ಯವನ್ನು ನನಗೆ ಇಷ್ಟವುಳ್ಳ ಹಾಗೆ ಉಪಯೋಗಿಸಿ ಬೋಧಿಸುವುದಲ್ಲ. ಕರ್ತನಾದ ಯೇಸುವಿನ ಶಿಷ್ಯರು, ಅವರು ತಂದೆಯಾದ ದೇವರ ಮಕ್ಕಳು.
ತಂದೆಯಾದ ದೇವರ ಮಕ್ಕಳು, ಬಾರ್ನೆಗೇನಾದ ಪ್ರತಿಯೊಬ್ಬ ವ್ಯಕ್ತಿ ದೇವರ ಮಕ್ಕಳೇ, ಅವರ ಬಗ್ಗೆ. ಅದಕ್ಕೆ ಅಲ್ಲಿ ಇದನ್ನು ಅರಿತುಕೊಂಡು ಪೇತ್ರನ ಹೇಳ್ತಾನೆ, ಓದಿಸಿ ಬ್ರದರ್. ಇಲ್ಲಿ ಒಂದು ಜೊತೆ ಹಿರಿಯವನಾದ ನಾನು ಎಂಬುದಾಗಿ ಹೇಳ್ತಾನೆ. ಆ್ಯಕ್ಚುಲಿ ಅವನು ಯಾರು? ಸೀನಿಯರ್ ಅಪೋಸ್ಟಲ್. ಆದರೆ ಮಿಕ್ಕ ಉಳ್ಳ ಅಪೋಸ್ಟಲರ ಒಟ್ಟಿಗೆ ಅವನಿರುವಾಗ ಅವನು ಹೇಳ್ತಾನೆ, ನಾನು ಬಿಷಪ್ ಅಂತ ಹೇಳುವುದಿಲ್ಲ, ನಾನು ಅವರ ಲೀಡರ್ ಆಗಿರುವವನಂತ ಹೇಳುವುದಿಲ್ಲ. ಅವನು ಹೇಳ್ತಾನೆ ಜೊತೆ ಹಿರಿಯನಂದರೆ ಅಪೋಸ್ತಲ. ಅಲ್ಲಿ ಬೇರೆ ಅಪೋಸ್ತಲರು, ಅವರ ಜೊತೆಯಲ್ಲಿ ಜೊತೆ ಹಿರಿಯವನಾದ ನಾನು. ಎಂಥ ಒಂದು ಹಂಬಲಿ ಹಿರಿಯತನವನ್ನು ತೋರಿಸ್ತಾ ಇದ್ದಾನೆ. ಇದು ಸಮಾಧಾನವಾಗಿರುವ ಪೇತ್ರನು ಸಮಾಧಾನದ ಮಾತನ್ನು ಹೇಳುವುದು. ಜೊತೆ ಹಿರಿಯವನಾದ ನಾನು, ಅವರೆಲ್ಲ ಎಲ್ಲರನ್ನು ಸೇರಿಸಿ ಅವರ ಜೊತೆಯ ಹಿರಿಯನಾದ ನಾನು. ಅಂದರೆ ಅಲ್ಲಿ ಬೇರೆ ಹಿರಿಯವರಿದ್ದಾರೆ, ಆ ಎಲ್ಲ ಹಿರಿಯರಿಗೆ ಇವನು ಹಿರಿಯ. ಆ್ಯಕ್ಚುಲಿ ಯೇಸು ಇವನನ್ನು ನೇಮಿಸಿ ಹೋಗುವುದು ಹಿರಿಯತನಕ್ಕೆ. ಅವನಲ್ಲಿ ಲೀಡರ್ಶಿಪ್ ಕ್ವಾಲಿಟಿ ಒಳ್ಳೆಯದಿತ್ತು. ಯೇಸು ಶಿಲುಬೆಯಲ್ಲಿ ಸತ್ತು ಹೂಣಲ್ಪಟ್ಟ ಮೇಲೆ ಕಾಣಲಿಲ್ಲ, ನಾನು ಮೀನು ಹಿಡಿಲಿಕ್ಕೆ ಹೋಗ್ತೇನೆ ಅಂತ ಹೇಳುವಾಗ ಅವನನ್ನು 3 ಹಿಂಬಾಲಿಸಿದ್ರು. ದ್ಯಾಟ್ ಇಸ್ ದ ಲೀಡರ್ಶಿಪ್ ಕ್ವಾಲಿಟಿ. ಓಕೆ, ಹಿರಿಯವನಾದ ನಾನು ಕ್ರಿಸ್ತನ, ಓದಿ. ಕ್ರಿಸ್ತನ ಬಾಧೆಗಳನ್ನು ಕಣ್ಣಾರೆ ಕಂಡವನು ಇನ್ನು ಮುಂದೆ ಪ್ರತ್ಯಕ್ಷವಾಗುವ ಪ್ರಭಾವಗಳಲ್ಲಿ ಪಾಲುಗಾರನಾಗಿದ್ದು ನಿಮ್ಮನ್ನು ಎಚ್ಚರಿಸಿ ಹೇಳುವುದೇನೆಂದರೆ, ನಿಮ್ಮಲ್ಲಿರುವ ದೇವರ ಮಂದೆಯನ್ನು ಕಾಯಿರಿ. ನಿಮ್ಮಲ್ಲಿರುವ, ನೀವು ಸಂಪಾದನೆ ಮಾಡಿದ, ನೀವು ಸುವಾರ್ತೆ ಸಾರಿ ಕಷ್ಟಪಟ್ಟು ಬೆವರು ಸುರಿಸಿ ಊಟ ಬಿಟ್ಟು ಸೇವೆಯನ್ನು ಮಾಡಿ ಸಂಪಾದಿಸಿದ ಸಭೆ ಅಲ್ಲ. ನಾನು ನಿಮ್ಮನ್ನು ಎಚ್ಚರಿಸಿ ಹೇಳುವುದು, ನಿಮ್ಮಲ್ಲಿರುವ ದೇವರ ಮಂದೆಯನ್ನು ಕಾಯಿರಿ. ನಂಬರ್ 1. ಮುಂದೆ ಬಲಾತ್ಕಾರದಿಂದ ಅಲ್ಲ, ಮತ್ತೆ ದೇವರ ಚಿತ್ತದ ಪ್ರಕಾರ, ದೇವರ ಇಷ್ಟದ, ದೇವರ ವಾಕ್ಯದ, ದೇವರ ಚಿತ್ತದ ಪ್ರಕಾರ, ಇಷ್ಟಪೂರ್ವಕವಾಗಿಯೂ, ನಿಮಗೆ ಇಷ್ಟಪೂರ್ವಕವಾಗಿ. ಏನು ಇಷ್ಟ? ದೇವರು ನನಗೆ ಕೊಟ್ಟಿರುವ ಈ ಸಭೆಯ ಜನರನ್ನು, ಈ ದೇವರ ಮಕ್ಕಳನ್ನು, ಇದು ನನಗೆ ದೇವರು ಕೊಟ್ಟದ್ದು. ಸುಮಾರು ನನಗೆ ಮದುವೆ ಆಗಿ 29 ವರ್ಷ ಕಳೆಯಿತು. ನನಗೆ ಮದುವೆ ಆದ ಮೇಲೆ ನನ್ನ ಹೆಂಡತಿಯ ತಂಗಿಗೆ ಒಂದು ಅಪಾಯಿಂಟ್ಮೆಂಟ್ ಆಯಿತು ಸ್ಟಾಫ್ ನರ್ಸ್ ಆಗಿ. ನಂತರ ಅವಳಿಗೆ ನಾವು ದೇವರಿಗೆ ಸ್ತೋತ್ರ ಪ್ರಾರ್ಥನೆ ಮಾಡಿ ಗೌರ್ಮೆಂಟ್ ಕೆಲಸ ಸಿಗುವ ಹಾಗೆ ಆಯಿತು. ಈಗ ಗೌರ್ಮೆಂಟ್ ಸೇವೆಯಲ್ಲಿದ್ದಾಳೆ. ಅಲ್ಲಿ ಹೋಗಿ ಇಂಟರ್ವ್ಯೂ ಮಾಡುವಾಗ 1-2 ದಿವಸ ಕೆಲಸ ಮಾಡಿದ್ಲು. ಕೆಲಸ ಮಾಡುವಾಗ ಏನೋ ಮಿಸ್ಟೇಕ್ ಆದದಕ್ಕೆ ಅವಳು ಕಲಿತ ಕಾಲೇಜನ್ನು ದೂಷಿಸಿದ್ರಂತೆ ಅವರು. ಅಲ್ಲಿಂದ ಬರುವವರೆಲ್ಲ ಹೀಗೆ ಅಂತ. ಅವಳು ಒಂದೇ ಹೇಳುವುದು, ನಾನಿನ್ನು ಅಲ್ಲಿಗೆ ಹೋಗುವುದಿಲ್ಲ ಅಂತ. ನನಗೆ ನನ್ನ ಹೆಂಡತಿ ಹೇಳಿದ್ಲು, ಅವಳಿಗೆ ಮನಸ್ಸೇ ಇಲ್ಲ ಕೆಲಸ ಮಾಡಲಿಕ್ಕೆ. ನಾನಿನ್ನಲ್ಲಿ ಕೆಲಸ ಮಾಡುವುದಿಲ್ಲ, ಇಷ್ಟವೇ ಇಲ್ಲ. ನಾನು ಕಲಿತ ಕಾಲೇಜನ್ನು ಅವರು ದೂರಿದ್ರಂತ. ಅದಕ್ಕೆ ನಾನು ಕೂತೆ, ಮಾತಾಡಿದೆ, ಕೌನ್ಸಿಲ್ ಮಾಡಿದೆ. ನಿನಗೆ ಅದರ ಬಾಸ್ ಹೇಳಿದ? ಇಲ್ಲ. ಮತ್ತೆ ಯಾರೋ ಒಬ್ಬ ಡಾಕ್ಟ್ರ್ ಹೇಳಿದ್ದು, ರೈಟ್? ಅವನು ನಾಳೆ 2 ದಿವಸದಲ್ಲಿ ಬಿಡುವ ಕೆಲಸ. ಆವಾಗ ಅವನು ಹೇಳಿದ್ದಕ್ಕೆ ನೀನು ಬೇಸರ ಪಟ್ಟರೆ ಹೇಗೆ? ನಿನ್ನನ್ನು ಅಪಾಯಿಂಟ್ ಮಾಡಿದ್ದು ಕಂಪನಿಯ ಆನರ್, ಅವನಲ್ಲ. ಮಾತಾಡಿ ಅವಳಿಗೆ ಅಂಡರ್ಸ್ಟ್ಯಾಂಡ್ ಆಯಿತು. ಅವಳು ಕೆಲಸಕ್ಕೆ ಹೋದ್ಲು. ಅದರ ನಂತರ ಸ್ವಲ್ಪ ಸಮಯದ ನಂತರ ಅವಳಿಗೆ ಗೌರ್ಮೆಂಟ್ ಜಾಬ್ ಆಯಿತು. ಒಬ್ಬ ವ್ಯಕ್ತಿಗೆ ಇಷ್ಟ ಇಲ್ಲದ ಕೆಲಸ ನಾವು ಫೋರ್ಸ್ ಮಾಡಲಿಕ್ಕೆ ಆಗುವುದಿಲ್ಲ. ಒಬ್ಬನನ್ನು ಫೋರ್ಸ್ ಆಗಿ ಸುವಾರ್ತೆ ಸಾರಲಿಕ್ಕೆ ಕಳಿಸಲಿಕ್ಕೆ ಆಗೋದಿಲ್ಲ. ಬೇರೆ ಯಾವ ಕೆಲಸ ಕೊಡಲಿಕ್ಕೆ ಆಗೋದಿಲ್ಲ. ಒಂದು ಮನೆಯ ಕೆಲಸ ಮಾಡಲಿಕ್ಕೆ ಒಬ್ಬ ವ್ಯಕ್ತಿಗೆ ಇಷ್ಟ ಇಲ್ಲದಿದ್ದರೆ ಅವನನ್ನು ಫೋರ್ಸ್ ಮಾಡಿದ್ರು ಅಲ್ಲಿ ಅವನು ರಾಂಗೇ ಮಾಡ್ತಾನೆ ಕೆಲಸ. ಬಟ್ ಇಲ್ಲಿ ಪೇತ್ರನು ಸ್ಪಷ್ಟವಾಗಿ ಹೇಳ್ತಾನೆ, ನಿಮ್ಮನ್ನು ಎಚ್ಚರಿಸಿ, ನಿಮ್ಮಲ್ಲಿರುವ ದೇವರ ಮಂದೆಯನ್ನು ಕಾಯಿರಿ. 2 ವಿಷಯ, ಬಲಾತ್ಕಾರದಿಂದ ಅಲ್ಲ, ದೇವರ ಚಿತ್ತದ ಪ್ರಕಾರ ಇಷ್ಟಪೂರ್ವಕವಾಗಿ. ಇದು ದೇವರು ಕೊಟ್ಟದ್ದನ್ನು ನಾನು ಇಷ್ಟಪೂರ್ವಕವಾಗಿ ಸಂತೋಷದಿಂದ ಮಾಡುತ್ತೇನೆಂಬ ಆ ಇಷ್ಟದಿಂದ. 2ನೇದು ನೀಚ ದ್ರವ್ಯಾಶೆಯಿಂದಲ್ಲ. ಅವರು ದುಡ್ಡು ಕೊಡ್ತಾರೆ, ನನಗೆ ಹಣ ಬರ್ತದೆ, ಸೇವೆ ಮಾಡಿದರೆ ಹಣ ಬರ್ತದೆ, ದೊಡ್ಡ ತ್ಯಾಗ ತೆಗೊಳ್ಬಹುದು, ಒಳ್ಳೆಯ ಕಾರ್ ತೆಗೊಳ್ಳೋದು, ಬಿಲ್ಡಿಂಗ್, ಆ ನೀಚ ದ್ರವ್ಯಾಶೆಯಿಂದ ಅಲ್ಲ. ಮತ್ತೆ ಸಿದ್ಧ ಮನಸ್ಸಿನಿಂದಲೂ ಮೇಲ್ವಿಚಾರಣೆ ಮಾಡಿರಿ. ದೇವರು ನಿಮ್ಮ ವಶದಲ್ಲಿಟ್ಟಿರುವ ಸಭೆಯ ಮೇಲೆ ದೊರೆತನ ಮಾಡುವವರಂತೆ ನಡೆಯದೆ ಮಂದೆಗೆ ಮಾದರಿಯಾಗಿ ನಡೆದುಕೊಳ್ಳಿರಿ. ಹಾಗೆ ಬರ್ದಿದ? ಹೌದು, ಹೀಗೆ ಬರ್ದಿದ, ರೈಟ್? ಹೇಗೆ ಇಡಬೇಕು? ಮಂದೆಗೆ ಮಾದರಿಯಾಗಿ. ಅಲ್ಲೆಲೂಯ. ನನ್ನ ಪ್ರಿಯ ದೇವಜನರೇ, ಇಂಥ ಸಿಟ್ಟಿನ ವ್ಯಕ್ತಿ, ಇಂಥ ಸಿಟ್ಟು ಬರುವ ವ್ಯಕ್ತಿ, ಮಲ್ಕಾನ ಕಿವಿಯನ್ನು ಕಡ್ದ ವ್ಯಕ್ತಿ, ಓವರ್ ಕಾನ್ಫಿಡೆಂಟ್, ಅಂಥ ವ್ಯಕ್ತಿ ಈಗ ಇಷ್ಟು ತಾಳ್ಮೆಯಲ್ಲಿದ್ದಾನೆಂದರೆ ದೇವರ ಮಂದೆಯನ್ನು ಹೇಗೆ ಕಾಯಬೇಕಂತ ಹಿರಿಯತನದಲ್ಲಿತ್ತು ನೋಡಿ. ಒಂದು ದಿವಸ ಈ ಪೇತ್ರನು
ಅವನಿಗೆ ಸರಿಯಾದ ಗ್ರೇಸ್ ಅಂಡರ್ಸ್ಟ್ಯಾಂಡ್ ಆಗಲಿಲ್ಲ. ಅಲ್ಲಿ ಜನರು ಏನು ಮಾಡ್ತಿದ್ದಂದರೆ ಅನ್ಯರೊಟ್ಟಿಗೆ, ಅನ್ಯರಿಂದ ರಕ್ಷಣೆ ಹೊಂದಿದವರೊಟ್ಟಿಗೆ ಮಿಂಗಲ್ ಆಗ್ತಿರಲಿಲ್ಲ. ರಕ್ಷಣೆ ಹೊಂದಬೇಕಾದ್ರೆ ಯಾಕೋಬನ ಕಡೆಯಿಂದ ಬಂದ ಜನರು, ಆ ಇಸ್ರಾಯೇಲ್ ಯಹೂದ ಕುಲದಿಂದ ರಕ್ಷಣೆ ಹೊಂದಿದವರು, ಅವರು ಕಲ್ತಾದ ಲಾಜಿಕ್ ಏನಂದರೆ, ರಕ್ಷಣೆ ಹೊಂದುವುದು ಉಚಿತಾರ್ಥವಾದ ವರ ಎಂಬುದಾಗಿ ಗೊತ್ತಿದ್ರೂ ಒಬ್ಬ ಯೇಸು ಕ್ರಿಸ್ತನನ್ನು ಅಂಗೀಕರಿಸಿ ದೀಕ್ಷಾಸ್ಥಾನ ತೆಗೆದುಕೊಳ್ಬೇಕಾದ್ರೆ ಮೊದಲು ಅವನಿಗೆ ಸುನ್ನತಿ ಆಗಬೇಕು. ಅವನು ಸುನ್ನತಿ ಆದ ಕೂಡಲೇ ಇಸ್ರಾಯೇಲರ ಜಾತಿಯಲ್ಲಿ ಸೇರ್ತಾನೆ. ಆಮೇಲೆ ಯೇಸು ಕ್ರಿಸ್ತನನ್ನು ಅಂಗೀಕಾರ ಮಾಡಿ ರಕ್ಷಣೆ ಹೊಂದಬೇಕು, ದೀಕ್ಷಾಸ್ಥಾನ ತೆಗೊಳ್ಬೇಕು. ಇದು ಅವರ ವಾದ ಆಗಿತ್ತು. ಈ ಪೇತ್ರನು ಕೂಡ ಅವರೊಟ್ಟಿಗೆ ಸೇರಿ ಒಂದು ಅನ್ಯರ ಮನೆಯಲ್ಲಿ ಊಟ ಮಾಡ್ತಿದ್ದವ ಹೊರಗೆ ಬಂದಿದ್ದ, ಪತ್ರಿಕೆಗಳಲ್ಲೆಲ್ಲ ಇರುವಂಥದ್ದು. ಅವನು ಪೇತ್ರನ ಏನು ಮಾಡಿದ, ಪೌಲನೊಟ್ಟಿಗೆ ಬಾರ್ನಬ ಇದ್ದಾನೆ. ಪೌಲನು ಹೇಗೂ ಮ್ಯಾನೇಜ್ ಮಾಡ್ತಾನೆ. ಪೌಲನು ಈ 12 ಮಂದಿ ಅಪೊಸ್ತಲರ ಒಟ್ಟಿಗೆ ಎನಿಸಲ್ಪಟ್ಟವಲ್ಲ. ನಂತರ 9ನೇ ಅಧ್ಯಾಯದ ಸಮಯದಲ್ಲಿ, ಬರೆಯಲ್ಪಟ್ಟ ಸಮಯದಲ್ಲಿ ಆತನಿಗೆ ಎನ್ಕೌಂಟರ್ ಆಗಿ ರಕ್ಷಣೆ ಹೊಂದಿದ್ದು. 3 ದಿವಸ ಅವನ ಅಡ್ರೆಸ್ ಇರಲಿಲ್ಲ. ಅವನು ಅರೇಬಿಯಾಕ್ಕೆ ಹೋದ. 3 ವರ್ಷ ಅವನು ಪ್ರಾರ್ಥನೆ ಮಾಡಿದ. ನಂತರ ಅವನು ಬಂದ ಪೇತ್ರನ ಹತ್ರ ಮತ್ತು ಯಾಕೋಬನ ಹತ್ರ, ಪೇತ್ರ, ಯಾಕೋಬ, ಯೋವನ ಹತ್ರ, 3 ಹತ್ರ ಕೂತ್ಕೊಂಡ. ಅವರ ಹತ್ರ ಅನೇಕ ಸಂಗತಿಗಳನ್ನು ಮಾತಾಡಿಕೊಂಡ. ಅವರ ಒಟ್ಟಿಗೆ ಎದ್ದುಕೊಂಡು ಸೇವೆಗೆ ಹೊರಟ, ಬಾರ್ನಬನನ್ನು ಹಿಡ್ಕೊಂಡು ಹೊರಟ. ಅಲ್ಲಿಗೆ ಬರುವಾಗ ಇವನೊಂದು ಕಪಟತನವನ್ನು ತೋರಿಸಿದಾಗೆ ಆಯಿತು. ಅದಕ್ಕೆ ಮುಖಾಮುಖಿ ಬೈದ. ಇದು ಗಲಾತ್ಯದಲ್ಲಿರಬೇಕು. ಮುಖಾಮುಖಿಯಾಗಿ ಬರ್ದ. ಸತ್ಯವೇದದಲ್ಲಿ ಇದೆ. ನನಗೆ ವರ್ಡ್ ಬಾಯಟ್ ಇದೆ, ಯಾವ ಚಾಪ್ಟ್ರಲ್ಲಿದೆ ಅಂತ ನೆನಪಿಗೆ ಬರ್ತಾ ಇಲ್ಲ ಈಗ, ಬಟ್ ಹುಡುಕಿ ಕೊಡ್ಬೋದು, ಸಮಯ ಆಗ್ತದೆ, ನೀವು ಓದಿ. ಸೊ ನನ್ನ ಪ್ರಿಯ ದೇವಜನರೇ, ಮುಖಾಮುಖಿಯಾಗಿ ಪೇತ್ರನನ್ನು ಎದುರಿಸಿದ. ಪೇತ್ರನ ಹತ್ರ ರ್ಯಾಶ್ ಮಾತಾಡಿದ. ಆದರೆ ಪೇತ್ರನು ಅಷ್ಟು ರ್ಯಾಶ್ ಇಲ್ಲ. ಪೇತ್ರನು, ಆ ಹಿರಿಯನ ಸ್ಥಾನಕ್ಕೆ ಬಂದಂಥ ಪೇತ್ರ, ಒಂದು ಶಬ್ದ ಎದುರು ಮಾತನಾಡದೆ ಅವನು ಹೇಳಿದ್ದನ್ನು ಒಪ್ಪಿಕೊಂಡ, ಮೌನವಾಗಿ ಬಿಟ್ಟ. ಮತ್ತು ಅವನ ಬಗ್ಗೆ ಇದೇ ಪೇತ್ರನ ಪತ್ರಿಕೆ ಎಷ್ಟು ತಾಳ್ಮೆ ಅಂದರೆ, 2ನೇ ಪೇತ್ರ ಪತ್ರಿಕೆ 3ನೇ ಅಧ್ಯಾಯ 15ನೇ ವಚನದಲ್ಲಿ ಬರೀತಾನೆ ನೋಡಿ. ನಮ್ಮ ಕರ್ತನ ದೀರ್ಘ ಶಾಂತಿಯು ನಮ್ಮ ಕರ್ತನ ದೀರ್ಘ ನಾನು ಸಿಟ್ಟಿನ ಬಗ್ಗೆ ಮಾತಾಡ್ತಾ ಇದ್ದೇನೆ. ಸಿಟ್ಟು ಮಾಡಬಾರ್ದು, ತಾಳ್ಮೆ ಮಾಡಬೇಕು, ತಾಳ್ಮೆಯಲ್ಲಿರಬೇಕು, ಸಮಾಧಾನದಲ್ಲಿರಬೇಕು. ಕಳೆದ ವಾರ ಮಾತಾಡ್ತಿದ್ದೆ, ಈ ವಾರ ಕಂಟಿನ್ಯೂ ಆಗಿದೆ. ಇಲ್ಲಿ ಅವನದೇ ಹೇಳ್ತಾನೆ, ನಮ್ಮ ಕರ್ತನ ದೀರ್ಘ ಶಾಂತಿಯು ನಮ್ಮ ರಕ್ಷಣಾರ್ಥವಾಗಿ ಅದೇ ಎಂದು ಎಣಿಸಿಕೊಳ್ಳಿರಿ. ಓದಿ. ಇದೇ ಅಭಿಪ್ರಾಯಕ್ಕೆ ಸರಿಯಾಗಿ, ನಮ್ಮ ಕರ್ತನ ದೀರ್ಘ ಶಾಂತಿಯು ನಮ್ಮ ರಕ್ಷಣಾರ್ಥವಾಗಿ ಅದೇ ಎಂದು ಎನಿಸಿಕೊಳ್ಳಿ. ಇದೇ ಅಭಿಪ್ರಾಯಕ್ಕೆ ಸರಿಯಾಗಿ, ಈ ದೀರ್ಘ ಶಾಂತಿಯ ಅಭಿಪ್ರಾಯಕ್ಕೆ ಸರಿಯಾಗಿ ನಮ್ಮ ಪ್ರಿಯ ಸಹೋದರನಾದ ಪೌಲನು, ನಮ್ಮ ಪ್ರಿಯ ಸಹೋದರನಾತನನ್ನು ಸಹೋದರ ಅಂತ ಕರೀತಾನೆ. ವಾಟ್ ಅ ವಂಡರ್ಫುಲ್ ವರ್ಡ್. ಪ್ರೀತಿಯಿಂದ ಕರೀತಾನೆ. ಪ್ರಿಯ ಸಹೋದರನಾದ ಪೌಲನು ಸಹ ತನಗೆ ಅನುಗ್ರಹಿಸಿದ ಜ್ಞಾನದ ಪ್ರಕಾರ ನಿಮಗೆ ಬರೆದನು. ತನಗೆ ಅನುಗ್ರಹಿಸಿದ ಜ್ಞಾನದ ಬಗ್ಗೆ ನಿಮಗೆ ಬರೆದನು. ಇಲ್ಲಿ ಒಂದು ಕೇಳಿ, ಇಲ್ಲಿ ಪೇತ್ರನಿಗೆ ಪೌಲನು ಎದುರಿಸಿದಾನೆ. ಪೇತ್ರನು ಅವನ ಬಗ್ಗೆ ಒಂದು ಶಬ್ದ ಯಾರ ಹತ್ರ ಮಾತನಾಡದೆ ಇವತ್ತು ಅವನ ಪತ್ರಿಕೆಯಲ್ಲಿ ಬರೆಯುವಾಗ ಪೌಲನನ್ನು ಎಪ್ರಿಷಿಯೇಟ್ ಮಾಡಿ ಬರೆಯುತ್ತಾನೆ. ಇದು ಒಬ್ಬ ಹಿರಿಯ ದೇವಸೇವಕನ ಗುಣಲಕ್ಷಣಗಳು. ದೇವಸೇವಕನ ಗುಣಲಕ್ಷಣಗಳು ಹಿರಿಯ ಎಲ್ಲ ಲೀಡರ್ಗಳಿಗೆ ಲೀಡರ್ ಆಗಿರುವಂಥ, ಸೇವಕರಿಗೆ ಲೀಡರ್ ಆಗಿರುವಂಥ, ಹಿರಿಯತನದಲ್ಲಿ ನಡೆಸುವಂಥ ವ್ಯಕ್ತಿ. ಬೇರೆ ಅವನ ಹೆಂಡತಿಯ ಮಾತಾಗಲಿ, ಜನರ ಮಾತಾಗಲಿ, ಹೆಂಡತಿಯ ಮಾತು ಕೇಳಬಾರ್ದು ಅಂತ ಹೇಳುವುದಿಲ್ಲ. ಹೆಂಡತಿ ದೇವ ಸೇವಕ್ಕೆ ಆಗಿದ್ದರೆ ಆಕೆ ದೇವರಾತ್ಮನಿಂದ ನಡೆಸಲ್ಪಟ್ಟು ಮಾತಾಡಿದರೆ ಕೇಳ್ಬೋದು. ಬಟ್ ಏನೇ ಹೇಳಿದರೂ ಅದನ್ನು ಸಿಟ್ಟು ಮಾಡದೆ, ಹೇಗೆ ಪೇತ್ರ ಹಿರಿಯ ಸೇವಕನಾದ ಪೇತ್ರ ಆ ಒಂದು ಪೌಲನಾತನನ್ನು ಗದರಿಸಿದ್ರು, ನೀನು ಇಂಥದ್ದು ಮಾಡಿದ್ದು ತಪ್ಪೆಂಬುದಾಗಿ ಗದರಿಸಿದ್ರು, ಆತನ ಮೇಲೆ ಕೋಪಗೊಳ್ಳದೆ ಅವನ ಪತ್ರಿಕೆಯಲ್ಲಿ ಆತನ ಬಗ್ಗೆ ಜನರ ಹತ್ರ ಹೇಳಿದ್ದು ಬರೆಯಲ್ಪಟ್ಟಿದೆ. ಈ ವಿಷಯವಾಗಿ ನಮ್ಮ ಪ್ರಿಯನ ಸಹೋದರನಾದ ಪೌಲನು ಸಹ ತನಗೆ ದೇವರು ಅನುಗ್ರಹಿಸಿದ ಜ್ಞಾನದ ಪ್ರಕಾರ ಬರೆದಿದ್ದಾನೆ. ತನ್ನ ನಾಲೆಜ್ ಪ್ರಕಾರ ಬರೀಲಿಲ್ಲ. ಅವನು ಹಳೆ ಒಡಂಬಡಿಕೆಯಲ್ಲಿ ಬೈಬಲ್ ಪಾಂಡಿತ್ಯ ಗಮಲೇಲನ ಪಾದದ ಅಡಿಯಲ್ಲಿ ಕೂರ್ತುಕೊಂಡು ದ ಲಾ ತೋರದ ಬಗ್ಗೆ ಮತ್ತು ಪ್ರವಾದಿಗಳ ಪುಸ್ತಕದ ಬಗ್ಗೆ ಒಳ್ಳೆ ನಾಲೆಜ್ ಇರುವಂಥ ವ್ಯಕ್ತಿ. ಅವನಿಗೆ ಆ ಸಿಕ್ಕಿದ ನಾಲೆಜ್ ಬಗ್ಗೆ ಮಾತನಾಡದೆ ಅವನು ದೇವರಿಂದ ಕರ್ತನಾದ ಯೇಸು ಕ್ರಿಸ್ತನ ನೇರ ಹೊಂದಿದ ಕೃಪೆಯ ಮಾತುಗಳನ್ನು, ವಾಟ್ ಈಸ್ ದ ಗ್ರೇಸ್, ರಕ್ಷಣೆ ಎಂಬುದು ದೇವರ ಉಚಿತಾರ್ಥವಾದ ಅದು ಕೃಪೆ. ನಾವು ಏನೋ ಕಷ್ಟಪಟ್ಟು ಸಿಕ್ಕಿದ್ದಲ್ಲ, ದೇವರು ಉಚಿತಾರ್ಥವಾಗಿ ಕೊಟ್ಟದೆಂಬುದಾಗಿ ಅದನ್ನು ಅವನಿಗೆ ಕ್ಲಿಯರ್ ಮಾಡಿ ಗದರಿಸಿ ಹೋದ. ಯಾರನ್ನು? ಸೀನಿಯರ್ ಲೀಡರ್ ಅವನಿಗೆ ಪ್ರಸಂಗ ಮಾಡುವಾಗ ಅವನ ಮಾತನ್ನು ಕೇಳಬೇಡಿರಿ, ಅವನು ನನ್ನನ್ನು ಗದರಿಸಿದ್ದಾನೆ, ಒಂದು ಶಬ್ದ ಎಲ್ಲಿ ಮಾತನಾಡಿದಿಲ್ಲ.
ನಾನು ಯಾವ ದೇವಸೇವಕನ ಬಗ್ಗೆ ಮಾತನಾಡೋದಿಲ್ಲ, ನನ್ನನ್ನು ಕುರಿತು ನಾನು ಹೇಳ್ತಾ ಇದ್ದೇನೆ. ದಿಸ್ ಈಸ್ ಶುಡ್ ಐ ನಾಟ್ ಡೂ. ಒಂದು ವೇಳೆ ಯಾರಾದರೂ ಇದ್ದರೆ ದೇವರ ಕಡೆಗೆ ತಿರುಗಿದರೆ ಒಳ್ಳೆಯದು. ಸೇವೆ ಲೈಫ್ ಲಾಂಗ್ ಮಾಡ್ಬೋದು. ಈ ಲೋಕದಲ್ಲಿ ನಾವು ಆಯುಷ್ಕಾಲ ಇರುವ ತನಕ, ಒಂದನೇದು. ಎರಡನೇದು, ಈ ಲೋಕದಲ್ಲಿ ರ್ಯಾಪ್ಚರ್ ಆಗುವ ತನಕ ಇದನ್ನು ಮಾಡ್ಬೋದು, ಸೇವೆ ಮಾಡ್ಬೋದು. ಇವನು ಪೌಲನ ಬಗ್ಗೆ ಒಳ್ಳೆ ಸ್ಟೇಟ್ಮೆಂಟ್ ಕೊಡ್ತಾನೆ. ಓದಿ. ಬರೆದನು, ನಿಮಗೆ ಬರೆದನು, ಅವನು ತನ್ನ ಎಲ್ಲ ಪತ್ರಿಕೆಗಳಲ್ಲಿಯೂ ಈ ವಿಷಯಗಳನ್ನು ಕುರಿತು ಬರೆಯುವಾಗ ಹೀಗೆ ಬೋಧಿಸಿದ್ದಾನೆ. ಓದಿ. ಆ ಪತ್ರಿಕೆಗಳಲ್ಲಿರುವ ಕೆಲವು ಮಾತುಗಳು ತಿಳಿಯುವುದಕ್ಕೆ ಅಯ್ಯೋ ಪೇತ್ರನ ಹೇಳ್ತಾನೆ, ಅದು ಅಂಡರ್ಸ್ಟ್ಯಾಂಡ್ ಮಾಡಲಿಕ್ಕೆ ಕಷ್ಟ ಆಗ್ತದೆ. ಯಾಕೆ? ಅವ ಆ ರೀತಿಯಾಗಿ ಕೃಪೆಯನ್ನು ಬಿಡಿಸಿದ್ದಾನೆ. ಪೌಲನ ಎಫೆಸ 1ನೇ ಅಧ್ಯಾಯ 5ನೇ ಮತ್ತು 6ನೇ ವಚನದಲ್ಲಿ ಬರೆದಿದೆ, ದೇವರ ಕೃಪೆಯನ್ನು ಪ್ರಖ್ಯಾತಿಗೆ ತರುವುದಕ್ಕೋಸ್ಕರ ದೇವರು ಸಭೆಯಲ್ಲಿ ನಮ್ಮನ್ನು ಆರಿಸಿಕೊಂಡಿದ್ದಾನೆ. ಪ್ರತಿಯೊಬ್ಬ ವಿಶ್ವಾಸಿಗೆ ಅದು ಹಕ್ಕು ಮತ್ತು ಬಾಧ್ಯತೆ, ದೇವರ ಕೃಪೆಯನ್ನು ಪ್ರಖ್ಯಾತಿಪಡಿಸುವಂಥದ್ದು. ಎರಡನೇದು 11 ಮತ್ತು 12 ಹೇಳ್ತದೆ, ದೇವರ ಮಹಿಮೆಯನ್ನು ಪ್ರಖ್ಯಾತಿಪಡಿಸುವಂಥ ಅಧಿಕಾರವುಳ್ಳ ಸೇವೆಯನ್ನು ಕ್ರಿಸ್ತ ಯೇಸುವಿನಲ್ಲಿ ಪ್ರತಿಯೊಬ್ಬ ವಿಶ್ವಾಸಿಗಳಿಗೆ ಕೊಟ್ಟಿದ್ದಾನೆ. ಇದು ಅವರಿಗೆ ಅಂಡರ್ಸ್ಟ್ಯಾಂಡ್ ಆಗಲಿಲ್ಲ. ನೀವು 1ನೇ ಅಧ್ಯಾಯ ಎಫೆಸದವರಿಗೆ ಬರೆದ ಪತ್ರಿಕೆ 16, 17, 18, 19 ಓದುವಾಗ ಸೂಪರಾಗಿ ಬರೆದಿದ್ದಾನೆ. ಮನೆಯಲ್ಲಿ ಅದನ್ನು ಓದಿ. ನೆಕ್ಸ್ಟ್ ಒಂದು ದಿವಸ ಅದನ್ನೇ ನಾನು ಬಿಡಿಸ್ತೇನೆ. ಎಫೆಸದ ಪತ್ರಿಕೆ 1ನೇ ಅಧ್ಯಾಯವನ್ನು ಪೂರ್ಣ ಬಿಡಿಸಿದರೆ ನನಗೆ ಸಾಧಾರಣ ಒಂದು 6, 7, 8 ವೀಕ್ಸ್ ಬೇಕಾದಿತ್ತು, 8 ಎಪಿಸೋಡ್ ಬೇಕಾದಿತ್ತು. ಅಷ್ಟಿದೆ. ಆದರೆ ಇಲ್ಲಿ ಅವನು ಬರೆದಂಥದ್ದು ಇಲ್ಲಿ ಹೇಳ್ತದೆ ನೋಡಿ, ಪತ್ರಿಕೆಯಲ್ಲಿರುವ ಕೆಲವು ಮಾತುಗಳು ತಿಳಿಯುವುದಕ್ಕೆ ಕಷ್ಟವಾಗಿದೆ. ಮುಂದೆ ಹೋಗುತ್ತದೆ, ವಿದ್ಯಾಹೀನರು ಚಪಲಚಿತ್ತರಂದರೆ ಇಂಗ್ಲೀಷ್ನಲ್ಲಿ ಡಬಲ್ ಮೈಂಡೆಡ್. ಕನ್ನಡದಲ್ಲಿ ಅರ್ಥ ಆಗುವುದಿಲ್ಲ ಚಪಲಚಿತ್ತ ಅಂತ ನಾವು ಓದುವಾಗ. ಡಬಲ್ ಮೈಂಡೆಡ್, ಅವು ಮಲ್ಪುನ ಒಂದು ಮಲ್ಪುನ, ಅದು ಕೆಲಸ ಮಾಡುವುದ ಇದು ಕೆಲಸ ಮಾಡೋದು. ನಾನು ಒಬ್ಬ ತಂದೆ, ಅವನು ಬಾಲಿವುಡ್ನಲ್ಲಿ ಸ್ಕ್ರಿಪ್ಟ್ ರೈಟರ್, ಪಿಕ್ಚರ್ಗಳದ್ದು ಸ್ಟೋರಿ ಬರೆದಾತನು, ಒಳ್ಳೆಯ ವ್ಯಕ್ತಿ. ಅವನ ಮಾತಿಗೆ ಮರ್ಯಾದೆ ಇದೆ. ಅವನಲ್ಲಿ ಒಬ್ಬ 2ನೇ ಮಗ, ಅವನು ಚಿಕ್ಕ ಇರುವಾಗ ಹಾಡುಗಳನ್ನು ಕಲಿತಿದ್ದ, ಸಾಂಗ್ಸ್ ಕಲಿಬೇಕಂತ ಮನಸ್ಸಾಯಿತು. 2ನೇದು ಅವನ ಮಗನಿಗೆ ಕ್ರಿಕೆಟ್ ಕಲಿಬೇಕಂತ ಮನಸ್ಸಾಯಿತು, ಕ್ರಿಕೆಟ್ ಕಲಿಬೇಕಂತ. ಅದಕ್ಕೆ ಮಗ ಹಾಡಾಡೋದು ನೋಡಿದ್ದಾನೆ. ಹಾಡಾಡಿದು ನೋಡುವಾಗ ಹಾಡು ಕಲಿಸುವವನು ಮೂಗಿನಲ್ಲಿ ಆಡೋದು, ಅವನಿಗೆ ಹಾಡು ಕಲಿಸುವವನು ಮೂಗಿನಲ್ಲಿ ಆಡೋದು. ಈ ಕಲಿಯುವ ಮಗ ಎನಿಸಿದ ಇದರ ಸ್ಟೂನ್ ಹೀಗೆ ಅಂತ ಅವನು ಕೂಡ ಸಂತೋಷ ಹೊಕ್ಕುತ್ತೆ ಹೀಗೆ ಆಡಿದರೆ, ನಾನು ಕಲಿಸಿದರೆ ಕಲಿಯುವವ ಕೂಡ ಸಂತೋಷ ಹೊಕ್ಕುತ್ತೆ ಮೂಗಲ್ಲೇ ಆಡ್ತಾನೆ. ಅದನ್ನು ಅಪ್ಪ ನೋಡಿದ್ದಾನೆ, ಮಾತಾಡಲಿಲ್ಲ. ಅವನು ಕ್ರಿಕೆಟ್ ಆಡಬೇಕು, ಕ್ರಿಕೆಟ್ನಲ್ಲಿ ಅವನು ಆಡಿದರೆ ಮೇಲೆ ಹೋಗುವಂಥ ಅವನು ಕ್ರಿಕೆಟ್ ಮಂಡಳಿಯಲ್ಲಿ ಎಲ್ಲರದು ಪರಿಚಯ ಅವನಿಗೆ. ಯಾಕೆಂದರೆ ಅಪ್ಪ ಕ್ರಿಕೆಟ್ ಪ್ಲೇಸ ಮಾಡ್ತಿದ್ದವ, ಕ್ರಿಕೆಟರ್ನೊಟ್ಟಿಗೆ ಆಡ್ತಿದ್ದವ. ಹಾಗೆ ಅಪ್ಪನ ಹತ್ರ ಮಗ ಬಂದು ಕೇಳ, ಡ್ಯಾಡಿ ಐ ವಾಂಟ್ ಟು ಟಾಕ್ ವಿತ್ ಯು. ತಂದೆ, ಅಪ್ಪ ನಾನು ನಿಮ್ಮ ಹತ್ರ ಮಾತಾಡಬೇಕು. ಏನು? ಶಲ್ ಐ ಡೂ ಸಿಂಗಿಂಗ್ ಆರ್ ಕಂಟಿನ್ಯೂ ಇನ್ ಕ್ರಿಕೆಟ್? ನೀನು ಕ್ರಿಕೆಟ್ ಮಾಡು, ಕ್ರಿಕೆಟ್ ಆಟ ಆಡು ಅಂತ ಹೇಳಿದ. ಅದಕ್ಕೆ ಮಗ ಕೇಳ್ತಾನೆ, ಯಾಕೆ ನಾನು ಕ್ರಿಕೆಟ್ ಆಡೋದು ನೋಡಿದ್ಯಾ? ಇಲ್ಲ, ನೀನು ಹಾಡುವುದು ಕೇಳಿದ್ದೇನೆ ಅಂತ. ನೀನು ಹಾಡುವುದು ಕೇಳಿದ್ದೇನೆ. ದ್ಯಾಟ್ ಮೀನ್ಸ್ ಅವನು ಕ್ಲಿಯರ್ ಆಗಿ ಹಾಡ್ತಾ ಇಲ್ಲ. ಈಗ ಇವನನ್ನು ಹಾಡಲಿಕ್ಕೆ ಬಿಟ್ಟರೆ ಇವನು ಹಾಡುಗಾರ ಆಗೋದಿಲ್ಲ. ಇವ ಮೂಗಿನಲ್ಲಿ ಆಡುವ, ಮಾರ್ಗದಲ್ಲಿ ಹಾರ್ಮೋನಿಯಂ ಬರೆಸಿ ಆಡುವಂಥ ಹಾಡುಗಾರ ಆಗ್ತಾನೆ. ಅವನು ಫಿಲ್ಮಿಗೆ ಹಾಡುವಂಥ ಹಾಡುಗಾರ ಆಗೋದಿಲ್ಲ. ಅವನಿಗೆ ಒಳ್ಳೆ ವಾಯ್ಸ್ ಇತ್ತು, ಬಟ್ ಅವನು ಕ್ರಿಕೆಟ್ ಆಡಲಿಕ್ಕೆ ಹೋದ. ಲಾಸ್ಟಿಗೆ ಆದದ್ದು ಪಿಕ್ಚರ್ ಆ್ಯಕ್ಟರ್. ಅವರ 3 ಮಕ್ಕಳು ಕೂಡ ಪಿಕ್ಚರ್ ಆ್ಯಕ್ಟರ್ ಆದರು, ಪ್ರೊಡ್ಯೂಸರ್ ಆದರು, ಡೈರೆಕ್ಟರ್ ಆದರು. ಇರಲಿ, ಅದು ಡಿಫ್ರೆಂಟ್ ಸ್ಟೋರಿ. ಬಟ್ ಅವನ ಮಾತು, ಅವನು ತಂದೆಯಾಗಿ ಒಂದು ಜವಾಬ್ದಾರಿಯ ಮಾತನ್ನು ಮಾತನಾಡಿದ. ಯಾಕೆ? ಅವನ ಮಗನ ಮೇಲೆ, ಅವನ ಫ್ಯೂಚರನ್ನು ನೋಡಿ, ಮಗನು ಯಾವುದರಲ್ಲಿ ಮುಂದೆ ಹೋಗ್ತಾನೆ ಅದನ್ನಲ್ಲಿ ರಾಂಗ್ ಮಾಡುವಂಥದ್ದನ್ನು ನಿಲ್ಲಿಸಿದ. ಇಲ್ಲಿ ಪೇತ್ರ ಮಾತನಾಡುವಾಗ ಕೂಡ ಇಲ್ಲಿ ಹಾಗೇನೇ ಮಾತನಾಡ್ತಾನೆ. ಒಳ್ಳೆ ಆ ಪೇತ್ರನ ಮಾತುಗಳನ್ನು ಅವನು ಮಾತಾಡಿಲ್ಲ. ಪೇತ್ರನ ಮಾತುಗಳು ಅವನಿಗಿಂತ ಉನ್ನತವಾದ. ಯಾಕೆಂದರೆ ಈಸ್ ದ ಅಪೋಸ್ಟಲ್. ಇಲ್ಲಿ ನೋಡಿ ಏನನ್ನು ಹೇಳ್ತಿದ್ದೆ ನಾನು, ಚಪಲಚಿತ್ತ, ಡಬಲ್ ಮೈಂಡೆಡ್ಗೆ ನಾನು ವಿವರಿಸ್ತಾ ಇದ್ದೆ. ಅಲ್ಲಿ ಅವನಿಗೆ ಇದು ಮಾಡಬೇಕಾ ಅದು ಮಾಡಬೇಕಾ ಅಂತ, ಹಾಡಬೇಕಾ ಅಥವಾ ಕ್ರಿಕೆಟ್ ಆಡಬೇಕಾ? ಅದಕ್ಕೆ ಅಪ್ಪ ಹೇಳಿದರು ಕ್ರಿಕೆಟ್ ಆಡು. ಯಾಕೆ ನನ್ನ ಕ್ರಿಕೆಟ್ ಆಡೋದು? ಇಲ್ಲ, ನೀನು ಹಾಡುವುದು ನೋಡಿದೆ. ಯಾಕೆ? ಅವನ 2 ಮೈಂಡಲ್ಲಿ ಅವನು ಹಾಡಲಿಕ್ಕೆ ಆಗುವುದಿಲ್ಲ ಅಂತ ಅಪ್ಪನಿಗೆ ಗೊತ್ತಿತ್ತು. ಅದಕ್ಕೆ ಇಲ್ಲಿ ಚಪಲಚಿತ್ತರು,
ಯಾರು? ವಿದ್ಯಾಹೀನರು, ಚಪಲಚಿತ್ತರು. ಮುಂದೆ ಓದಿ. ಹೇಗೆ ನಮಗಿರುವ ಮಿಕ್ಕಾದ ಗ್ರಂಥಗಳಿಗೆ ತಪ್ಪಾದ ಅರ್ಥ ಮಾಡಿಕೊಂಡಿದ್ದಾರೋ ಹಾಗೆಯೇ ಇವುಗಳಿಗೂ ತಪ್ಪಾದ ಅರ್ಥ ಮಾಡಿಕೊಂಡು ತಮಗೆ ನಾಶವನ್ನುಂಟು ಮಾಡಿಕೊಳ್ಳುತ್ತಾ ಇದ್ದಾರೆ. ಯಾರಿಗೆ? ಅವರಿಗೆ ನಾಶನ ಉಂಟು ಮಾಡೋದು. ಪ್ರೈಸ್ ದ ಲಾರ್ಡ್. ನನ್ನ ಪ್ರಿಯ ದೇವಜನರೇ, ಒಂದು ಮಾತು ನಾನು ಹೇಳಲಿಕ್ಕೆ ಬಯಸ್ತೇನೆ. ಎಲ್ಲಿ ಕೂಡ ಸಿಟ್ಟು ಮಾಡಲಿಕ್ಕೆ ಹೋಗಬೇಡಿ. ಒಂದು ವೇಳೆ ನಿಮ್ಮ ಹತ್ರ ಮಿಸ್ಟೇಕ್ ಆಯಿತು, ಯಾರಿಗೆ ಸಾರಿ ಕೇಳಲಿಕ್ಕೆ ಉಂಟು ಕೇಳಿ ಕ್ಲಿಯರ್ ಮಾಡಿ. ಒಂದು ವೇಳೆ ಸಭೆಯಲ್ಲಿದ್ದು ಏನಾದರೂ ಮಿಸ್ಟೇಕ್ ಆದರೆ, ನೀವು ವಿರುದ್ಧವಾಗಿ ಏನಾದರೂ ಮಾತಾಡಿದ್ರೆ ನಿಮ್ಮನ್ನು ದೇವರು ಕೊಲ್ಲುವುದಿಲ್ಲ, ನೀವು ಸಾಯುವುದಿಲ್ಲ. ಕೆಲವರು ಹೇಳುವವರು ನೀವು ಕಟಪಾಗ್ತೀರಿ ಸಭೆಗೆ ವಿರುದ್ಧವಾಗಿ ಮಾತಾಡಿದರೆ. ಸಭೆಗೆ ವಿರುದ್ಧವಾಗಿ ಮಾತನಾಡೋದು ನಮ್ಮ ಕೆಲಸ ಅಲ್ಲ, ಅದು ಸೈತಾನನ ಕೆಲಸ. ಸೈತಾನನ ಕೆಲಸವನ್ನು ನಾವು ಮಾಡಬಾರ್ದು. ಒಂದು ವೇಳೆ ನೀವು ಮಾತನಾಡಿದರೆ ಅದು ಮಾತನಾಡುವುದು ನಮ್ಮ ಕೆಲಸ ಅಲ್ಲ. ಒಂದು ವೇಳೆ ಮಾತನಾಡಿದರೆ ಭಯಪಡಬೇಡಿ, ರಿಪೆಂಟ್ ಆಗಿ. ದೇವ ಸೇವಕರು ನಿಮ್ಮನ್ನು ಭಯಪಡಿಸುವರು, ನೀನು ಹಾಗೆ ಆಗ್ತಿ ಹೀಗೆ ಆಗ್ತಿ, ಆಗುವುದಿಲ್ಲ. ಮಾತಾಡಲಿಕ್ಕೆ ಹೋಗಬೇಡ, ಸಿಟ್ಟು ಮಾಡಿಕೊಂಡು ಮಾತಾಡಬೇಡ. ಒಂದು ವೇಳೆ ನಿನ್ನ ಹತ್ರ ಅವರು ಸಿಟ್ಟಲ್ಲಿ ಮಾತಾಡಿದರೆ ಅವರಿಗಾಗಿ ಪ್ರಾರ್ಥನೆ ಮಾಡು, ಅವರು ಲೈಫ್ ಲಾಂಗ್ ಸೇವೆ ಮಾಡಲಿ. ಭಯಪಡಬೇಡಿ. ಕೆಲವರು ಕೇಳುವುದಿಲ್ಲ ಹೇಳಿದರೆ ಕೇಳದಂಥ ಜನರ ಹತ್ರ ಮಾತಾಡಲಿಕ್ಕೆ ಹೋಗಬೇಡಿ. ನಿಮಗೆ ಎಲ್ಲಿ ರೆಸ್ಪೆಕ್ಟ್ ಇಲ್ಲ ಅಲ್ಲಿಗೆ ನೀವು ಹೋಗಬೇಡಿ. ಯಾರು ನಿಮಗೆ ರೆಸ್ಪೆಕ್ಟ್ ಕೊಡ್ತಾ ಇಲ್ಲ ಅವ್ರ ಹತ್ರ ಮಾತಾಡಬೇಡಿ, ಅವ್ರ ಹತ್ರ ಕೋಪದಲ್ಲಿರಬೇಡಿ, ಅವ್ರ ಹತ್ರ ದ್ವೇಷದಲ್ಲಿರಬೇಡಿ. ಬಟ್ ನಿಮ್ಮ ಹೃದಯದಲ್ಲಿ ಅವರ ವಿಷಯವಾಗಿ ಪ್ರೀತಿ ಇರಲಿ. ದ್ವೇಷ ಮಾಡಲಿಕ್ಕೆ ಹೋಗಬೇಡಿ. ದ್ವೇಷ ಅದು ನಿಮ್ಮನ್ನು ಕೊಲ್ಲುತ್ತದೆ, ಕೋಪ ನಿಮ್ಮನ್ನು ಲಗಡಿ ತೆಗಿತದೆ. ಕೋಪದಲ್ಲಿ ಬಂಡು ಭಾಷೆಗಳು ಬರ್ಬೋದು, ಕೊಲೆಯ ಮಾತುಗಳು ಬರ್ಬೋದು, ಶಾಪದ ಮಾತುಗಳು ಬರ್ಬೋದು. ಎದುರಿನ ವ್ಯಕ್ತಿಗೆ ನೀವು ಶಾಪದ ಮಾತುಗಳನ್ನ ಹೇಳಿದೆ, ಅವನಿಗೆ ಪ್ರೊಟೆಕ್ಷನ್ ಇದೆ, ಅದು ರಿಟರ್ನ್ ನಮಗೆ ಬರ್ತದೆ. ಅದಕ್ಕೆ ನನ್ನ ಪ್ರಿಯ ದೇವಜನರೇ, ಇನ್ನೂ ಸಹ ಇದೆ, ನೆಕ್ಸ್ಟ್ ನಾನು ಕಂಟಿನ್ಯೂ ಮಾಡ್ತೇನೆ. ಏನೆಲ್ಲ ಸತ್ಯವೇದದಲ್ಲಿ ಜ್ಞಾನೋಕ್ತಿಯಲ್ಲೆಲ್ಲ ಬರೆದಿದೆ ಕೋಪದ ವಿಷಯದಲ್ಲಿ, ಸಿಟ್ಟಿನ ವಿಷಯದಲ್ಲಿ. ಕೋಪ ಮಾಡಿದರೆ ಏನು ಪ್ರಯೋಜನ ಇಲ್ಲ. ಕೋಪ ಯಾರು ಮಾಡ್ತಾನೆ ಅವನಿಗೆ ನಷ್ಟ. ನಾನು ನನ್ನ ಚಿಕ್ಕ ಮಗಳ ಹತ್ರ ನಾನು ಬಹಳ ಪ್ರೀತಿ ಮಾಡ್ತಿದ್ದೆ, ಈಗಲೂ ಪ್ರೀತಿ ಇದೆ. ಅವರಿಗೆ ಏನಾದರೂ ತಪ್ಪು ಮಾಡಿದಾಗ ನಾನು ಜೋರು ಮಾಡಿ ಏನೋ ಮುಂಚೆ ಪೆಟ್ಟು ಕೊಡ್ತಿದ್ದೆ, ಕೊಡೋದಿಲ್ಲ, ದೊಡ್ಡದಾಗಿದ್ದಾರೆ. ಆಗ ಒಂದು ದಿವಸ ಅವಳು ನನ್ನ ಹತ್ರ ಹೇಳೋದು, ನೋಡಿ ನೀವು ಸುಮ್ಮನೆ ಜೋರು ಕೋಪ ಮಾಡಿಕೊಂಡು ಮಾತಾಡ್ತೀರಿ, ಮತ್ತು ನೀವೇ ಪಶ್ಚಾತ್ತಾಪ ಪಡ್ತೀರಿ, ನನಗೆ ಕಲಿಸುವುದು ಬುದ್ಧಿ. ಪಶ್ಚಾತ್ತಾಪ ಪಡೋದಕ್ಕಿಂತ ಮುಂಚೆ ಕೋಪ ಮಾಡಿದರೆ ಒಳ್ಳೆ ಅಲ್ಲ ಅಂತ ನನಗೆ ನಗು ಸಹ ಬಂತು, ಹೌದಲ್ಲ ಅಂತ. ಅದಕ್ಕೆ ಕೋಪದಲ್ಲಿ ನಾವು ಕರೆಕ್ಷನ್ ಕೊಡುವಾಗ ಕರೆಕ್ಷನ್ ಕೊಡುವ ರೀತಿಯಲ್ಲಿ ಕೊಡಬೇಕು. ಕೋಪದಲ್ಲಿ ಮಾತನಾಡಿದರೆ ಯಾವ ಲಾಭ ಇಲ್ಲ, ಅಲ್ಲಿ ಅಸಮಾಧಾನಕರವಾದ ಸಂಗತಿ ಮಾಡ್ತದೆ. ಅದಕ್ಕಾಗಿ ತಾಳ್ಮೆಯನ್ನು ತಗೊಳ್ಳುವ ಹಿರಿಯ ಸೇವಕನಾಗಿರುವಂಥ ಅಪೋಸ್ತಲನಾದ ಪೇತ್ರನು ಅಷ್ಟು ಕೋಪದವ. ಮೋಶೆ ಸಿಟ್ಟಿನ ವ್ಯಕ್ತಿ ಆಗಿರ್ಬೋದು, ಬಟ್ ಅವನಿಗೆ ಸರ್ಟಿಫಿಕೇಟ್ ಮೋಶೆ ಅಂತ ಸಾತ್ವಿಕನು ತಾಳ್ಮೆ ಉಳ್ಳವನು ಎಲ್ಲಿಯೂ ಇಲ್ಲ. ಯೇಸು ಹೇಳ್ತಾನೆ, ನಾನು ಸಾತ್ವಿಕನು ದೀನ ಮನಸ್ಸುಳ್ಳವನು ಆಗಿರುವುದರಿಂದ ನನ್ನ ನೊಗವನ್ನು ತೆಗೆದುಕೊಳ್ಳಿರಿ. ನನ್ನ ನೊಗವು ಹೌರವಾದದ್ದು, ಸಾತ್ವಿಕವಾದದ್ದು. ಮೋಶೆಗಿಂತ ಹೆಚ್ಚಿನ ಸಾತ್ವಿಕನು ಯೇಸು. ಆ ಸಾತ್ವಿಕನಾದ ಯೇಸು ನಮ್ಮ ಒಳಗಡಿದ್ದಾನೆ. ಅದಕ್ಕೆ ಪ್ರಿಯರೇ, ಸಮಯ ಆಯಿತು. ಪ್ರಿಯ ದೇವಜನರೇ, ದೇವರ ಸಮಾಧಾನದಲ್ಲಿ ನಾವು ನಡೆಸಲ್ಪಡುವ, ಸಮಾಧಾನ ಪಡಿಸುವವರು ಧನ್ಯರು, ಅವರು ದೇವರ ಮಕ್ಕಳು ಅನ್ನಿಸಿಕೊಳ್ಳುವರು. ನಾವು ಪ್ರಾರ್ಥನೆ ಮಾಡೋದು. ಥ್ಯಾಂಕ್ ಯು ಲಾರ್ಡ್. ತಂದೆಯಾದ ದೇವರೇ, ನಿನ್ನ ಗಣವುಳ್ಳ ನಾಮಕ್ಕೆ ಸ್ತೋತ್ರವನ್ನು ಸಲ್ಲಿಸುತ್ತೇನೆ. ನೀನು ಒಳ್ಳೆಯವನು, ಒಳ್ಳೆಯದನ್ನೇ ಮಾಡುವಾತನು. ನಿನ್ನ ಕೃಪೆಯು ಶಾಶ್ವತವಾದದ್ದು, ನಿನ್ನ ಪ್ರೀತಿಯು ಅಪಾರವಾದದ್ದು. ಆದಿಯು ನೀನೇ, ಅಂತ್ಯವು ನೀನೇ, ಭೂತಮಾನ ವರ್ತಮಾನ ಭವಿಷ್ಯತ್ತು ನೀನೇ. ಎಲ್ಲ ಗ್ರಹಿಕೆಗಳನ್ನು ಮೀರುವ ದೈವ ಶಾಂತಿಯನ್ನು ಕೊಟ್ಟಾತನು ನೀನೇ ತಂದೆ. ಕರ್ತನೆ, ಅದಕ್ಕಾಗಿ ಪ್ರತಿಯೊಬ್ಬರೂ ಯಾರು ಕೂಡ ತಾಳ್ಮೆ ತಪ್ಪದೆ ಸಮಾಧಾನದಲ್ಲಿ ನಡೆಸಲ್ಪಡಲಿ, ಸಿಟ್ಟು ಮಾಡದೆ ಓ ಕರ್ತನೆ ತಾಳ್ಮೆಯಿಂದ ನಡೆಸಲ್ಪಡುವವರಾಗಲಿ. ಯಾವಾಗಲೂ ಮನೆಯಲ್ಲಿ, ಸಭೆಯಲ್ಲಿ, ಎಲ್ಲ ಕಡೆಯಲ್ಲಿ, ಆಫೀಸ್ನಲ್ಲಿ, ಕೆಲಸದ ಜಾಗದಲ್ಲಿ ಸಂಪೂರ್ಣವಾದ ಸಮಾಧಾನದಲ್ಲಿ ನಡೆಸಲ್ಪಡಲಿ ಎಂಬುದಾಗಿ ಪ್ರಾರ್ಥಿಸುತ್ತೇನೆ. ಎಲ್ಲದರಲ್ಲಿ ಘನಮಾನ ಮಹಿಮೆ ನಿನಗೆ ಯೇಸುವಿನ ನಾಮದಲ್ಲಿ ತಂದೆ. ಆಮೆನ್, ಆಮೆನ್.